ನವೆಂಬರ್ 28ನೇ ತಾರೀಕು ರಾಹುಲ್ ಗಾಂಧಿ ಅವರು ಬರ್ತಾರೆ ಅನ್ನುವ ಚರ್ಚೆಗಳಾಗ್ತಾ ಇತ್ತು. ಅದು ರಾಜ್ಯಕ್ಕೆ ಒಂದು ಸರ್ಕಾರಿ ಕಾರ್ಯಕ್ರಮದ ನಿಮಿತ್ತ ಅವರು ಆಗಮಿಸುತ್ತಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇತ್ತು. ಆದರೆ ಈಗ ರಾಹುಲ್ ಗಾಂಧಿ ಅವರು ಬರಲ್ವಾ ಅನ್ನೋ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಕಾರಣ ವಿದೇಶಕ್ಕೆ ಹೋಗಿದ್ದಾರೆ, ಏನನ್ನೋದು ಗೊತ್ತಾಗಬೇಕು. ಕರ್ನಾಟಕದ ಭೇಟಿ ಬಗ್ಗೆ ಇನ್ನೂ ಖಚಿತಪಡಿಸಿಲ್ಲ ರಾಹುಲ್ ಗಾಂಧಿ ಅವರು. ಸರ್ಕಾರದ ಕಾರ್ಯಕ್ರಮದ ನಿಮಿತ್ತ ರಾಹುಲ್ ಗಾಂಧಿಗೆ ಆಹ್ವಾನವನ್ನ ಕೊಡಲಾಗಿದೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಕಾರ್ಯಕ್ರಮಕ್ಕೆ ಆಹ್ವಾನ ಕೊಡಲಾಗಿತ್ತು. ನವೆಂಬರ್ 28, 29ರಂದು ಈ ಕಾರ್ಯಕ್ರಮ ನಿಗದಿಯಾಗಿದೆ. ತೆರಿಗೆ ಮೂಲಕ ರಾಹುಲ್ ಗಾಂಧಿಗೆ ಆಹ್ವಾನವನ್ನ ಕೊಡಲಾಗಿತ್ತು. ಆದರೆ ರಾಹುಲ್ ಗಾಂಧಿ ಅವರು ವಿದೇಶಕ್ಕೆ ತೆರಳಿದ್ದಾರೆ. 28, 29ಕ್ಕೆ ಬರೋದ್ರ ಬಗ್ಗೆ ಇನ್ನೂ ಯಾವುದೇ ರೀತಿಯಾದಂಥ ಕನ್ಫರ್ಮೇಶನ್ ಬಂದಿಲ್ಲ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಬಸವರಾಜ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್, 28, 29ಕ್ಕೆ ಸರ್ಕಾರಿ ಕಾರ್ಯಕ್ರಮದ ನಿಮಿತ್ತ ರಾಹುಲ್ ಗಾಂಧಿ ಅವರಿಗೆ ಆಹ್ವಾನಿಸಲಾಗಿತ್ತು. ಆದರೆ ಬರೋದು ಡೌಟ್ ಅಂತ ಹೇಳಲಾಗ್ತಾ ಇದೆ. ವಿದೇಶಕ್ಕೆ ಹೋಗಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಏನಿರ್ಬೋದು ಕಾರಣ? ನಾಗೇಂದ್ರ ಬಾಬು, ಬಹಳ ಪ್ರಮುಖವಾಗಿ ರಾಜ್ಯಕ್ಕೆ ರಾಹುಲ್ ಗಾಂಧಿ ಅವರನ್ನ ಕರೆಸಿ ಒಂದಷ್ಟು ಮೈಲೇಜ್ ಅನ್ನು ಹೆಚ್ಚಿಸ್ಕೋಬೇಕನ್ನುವಂಥ ನಿಟ್ಟಿನಲ್ಲಿ ಕೆಲ ಸಚಿವರಿದ್ದಾರೆ. ಈಗಾಗಲೇ ಅವರನ್ನು ಕೂಡ ಸಚಿವ ಸಂಪುಟದಿಂದ ಕೈ ಬಿಡುವಂಥ ಸಾಧ್ಯತೆಗಳಿದ್ದಾವೆ. ಆದ್ರ ಹೊರತಾಗಿಯೂ ಕೂಡ ನಮ್ಮ ಇಲಾಖೆಯಲ್ಲಿ ಒಂದು ಗುರುತರವಾದಂಥ ಸಾಧನೆಗಳನ್ನು ಮಾಡ್ತಾ ಇದ್ದಾವೆ ಅನ್ನುವಂಥ ನೆಪದಲ್ಲಿ ರಾಹುಲ್ ಗಾಂಧಿ ಅವ್ರನ್ನ ಕರೆಸಿ ರಾಜ್ಯದಲ್ಲಿ ಒಂದು ದೊಡ್ಡ ಮಟ್ಟದ ಕಾರ್ಯಕ್ರಮ ಮಾಡಬೇಕನ್ನುವಂಥ ಒಂದು ಇರಾದೆಯನ್ನು 18, 19ನೇ ತಾರೀಕಿಗೆ ಇಟ್ಕೊಂಡಿದ್ರು. ಆದರೆ 18, 19ಕ್ಕೆ ಆ ಒಂದು ಆಹ್ವಾನವನ್ನು ರಾಹುಲ್ ಗಾಂಧಿ ಅವರು ತಿರಸ್ಕಾರ ಮಾಡಿದ್ರು. ಹಾಗಾಗಿ ಅದನ್ನು ಕಾರ್ಯಕ್ರಮನ ಮುಂದಕ್ಕೆ ಹಾಕಿ 28, 29ಕ್ಕೆ ಮಾಡ್ಕೊಂಡ್ರು. ಒಂದು ಸಮಾಜ ಕಲ್ಯಾಣ ಇಲಾಖೆಯ ಒಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಒಂದು ಕಾರ್ಯಕ್ರಮ, ಇನ್ನೊಂದು ವಸತಿ ಇಲಾಖೆ ಇನ್ನೊಂದು ಕಾರ್ಯಕ್ರಮ. ಎರಡು ಕಾರ್ಯಕ್ರಮಗಳನ್ನ ಎರಡು ಸಚಿವರು ಮಲ್ಲಿಕಾರ್ಜುನ್ ಖರ್ಗೆ ಅವರ ಮೂಲಕ ಇನ್ವಿಟೇಷನ್ ಅನ್ನು ರಾಹುಲ್ ಗಾಂಧಿ ಅವರು ಕಳಿಸಿದ್ರು. ಇಲ್ಲಿವರೆಗೂ ಕೂಡ ಬರ್ತಕ್ಕಂಥ ಮಾಹಿತಿ ಪ್ರಕಾರ ರಾಹುಲ್ ಗಾಂಧಿ ಅವರು ರಾಜ್ಯಕ್ಕೆ ಬರುವ ಬಗ್ಗೆ ಕನ್ಫರ್ಮ್ ಮಾಡ್ತಾ ಇಲ್ಲ ಅನ್ನುವಂಥದ್ದು. ಒಂದು ಬಿಹಾರ ಚುನಾವಣೆ ಸೋಲಿನ ಒಂದು ಹೊಣೆಯನ್ನ ರಾಹುಲ್ ಗಾಂಧಿ ಅವರ ಮೇಲೆ ಹಾಕ್ತಾ ಇರೋದ್ರಿಂದ ಸಹಜವಾಗಿ ರಾಹುಲ್ ಗಾಂಧಿ ಅವರು ಅಪ್ಸೆಟ್ ಆಗಿ ಕೂತ್ಕೊಂಡಿದ್ದಾರೆ. ಯಾವುದೇ ಕಾರಣಕ್ಕೂ ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇಲ್ಲ ಅನ್ನುವಂಥದ್ದು. ಇನ್ನೊಂದು ರಾಜ್ಯ ರಾಜಕೀಯದಲ್ಲಿ ನಾಯಕತ್ವದ ವಿಚಾರ ಬಹಳಷ್ಟು ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ರಾಜ್ಯಕ್ಕೆ ಆಗಮಿಸಿದ್ರೆ ಒಂದು ಸಿಎಂ ಅವರು ದುಂಬಾಲು ಬೀಳ್ಬೋದು ಅಥವಾ DCM ಅವರು ದುಂಬಾಲು ಬೀಳ್ಬೋದು. ನಾಯಕತ್ವದ ವಿಚಾರವಾಗಿ DCM ದುಂಬಾಲು ಬಿದ್ದರೆ ಕ್ಯಾಬಿನೆಟ್ ರೀಶಫಲ್ ಅನ್ನು ಆದಷ್ಟು ಶೀಘ್ರದಾಗಲಿ ಮಾಡಿ ಅನ್ನುವಂಥ ಒಂದು ದುಂಬಾಲನ್ನು CM ಅವರು ಬೀಳ್ಬೋದು ಅನ್ನೋಂಥ ಲೆಕ್ಕಾಚಾರದಲ್ಲಿ ಇನ್ನೂವರೆಗೂ ಕೂಡ ರಾಜ್ಯಕ್ಕೆ ಆಗಮಿಸುವ ವಿಚಾರವಾಗಿ CM ರಾಹುಲ್ ಗಾಂಧಿ ಅವರು ಕನ್ಫರ್ಮ್ ಮಾಡ್ತಾ ಇಲ್ಲ ಅನ್ನುವಂಥ ಮಾಹಿತಿಗಳಿದ್ದಾವೆ. ಬಹುತೇಕವಾಗಿ ಇನ್ನೊಂದು ಹೆಜ್ಜೆ ಮುಂದೆ ಹೋಗೋದಾದ್ರೆ ರಾಜ್ಯಕ್ಕೆ ಆಗಮಿಸೋದು ಕೂಡ ಅನುಮಾನ ಎನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಇದ್ರ ಹೊರತಾಗಿ ಕೂಡ ರಾಹುಲ್ ಗಾಂಧಿ ಅವರು ವಿದೇಶ ಪ್ರವಾಸಕ್ಕೆ ಹೋಗಿದ್ದಾರೆ. ಆ ವಿದೇಶ ಪ್ರವಾಸದಿಂದ ಬಂದ ಬಳಿಕ ಈ ಬಗ್ಗೆ ನಿರ್ಧಾರ ಆಗಬೇಕಾಗಿದೆ. ಒಂದು ವೇಳೆ ಅವರು ಬರ್ತೇನೆ ಅನ್ನುವಂಥದ್ದಾದ್ರೆ ಬಹಳ ಇಲ್ಲಿ ರಾಜ್ಯದಲ್ಲಿ ಒಂದು ರೀತಿಯಲ್ಲಿ ಸಂಭ್ರಮದ ವಾತಾವರಣ ಆಗುತ್ತೆ. ಎರಡು ಬಣಗಳಿಂದ ಒಂದು ರಾಹುಲ್ ಗಾಂಧಿ ಅವರನ್ನ ಒತ್ತಾಯ ಮಾಡಬಹುದು ಅನ್ನುವಂಥದ್ದು ಎರಡು ಬಣಗಳು ತೀರ್ಮಾನ ಮಾಡ್ಕೊಂಡಿದ್ದಾವೆ. ಸಿದ್ದರಾಮಯ್ಯ ಅವರ ಬಣ ರೀಶಫಲ್ ಮಾಡುವ ನಿಟ್ಟಿನಲ್ಲಿ, ಇನ್ನೊಂದು DCM ಅವರ ಬಣ ನಾಯಕತ್ವವನ್ನು ಕೇಳುವಂಥ ನಿಟ್ಟಿನಲ್ಲಿ. ಆದ್ರಿಂದ ರಾಹುಲ್ ಗಾಂಧಿ ಅವರು ಇಲ್ಲಿವರೆಗೂ ಕೂಡ ರಾಜ್ಯಕ್ಕೆ ಆಗಮಿಸುವ ಬಗ್ಗೆ ಯಾವುದೇ ಕನ್ಫರ್ಮೇಶನ್ ಅನ್ನು ಕೊಡ್ತಾ ಇಲ್ಲ. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಬಸವರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ. ನವೆಂಬರ್ 28ನೇ ತಾರೀಕು ರಾಹುಲ್ ಗಾಂಧಿ ಅವರು ಬರ್ತಾರೆ ಅನ್ನುವ ಚರ್ಚೆಗಳಾಗ್ತಾ ಇತ್ತು. ಅದು ರಾಜ್ಯಕ್ಕೆ ಒಂದು ಸರ್ಕಾರಿ ಕಾರ್ಯಕ್ರಮದ ನಿಮಿತ್ತ ಅವರು ಆಗಮಿಸುತ್ತಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇತ್ತು. ಆದರೆ ಈಗ ರಾಹುಲ್ ಗಾಂಧಿ ಅವರು ಬರಲ್ವಾ ಅನ್ನೋ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಕಾರಣ ವಿದೇಶಕ್ಕೆ ಹೋಗಿದ್ದಾರೆ, ಏನನ್ನೋದು ಗೊತ್ತಾಗಬೇಕು. ಕರ್ನಾಟಕದ ಭೇಟಿ ಬಗ್ಗೆ ಇನ್ನೂ ಖಚಿತಪಡಿಸಿಲ್ಲ ರಾಹುಲ್ ಗಾಂಧಿ ಅವರು. ಸರ್ಕಾರದ ಕಾರ್ಯಕ್ರಮದ ನಿಮಿತ್ತ ರಾಹುಲ್ ಗಾಂಧಿಗೆ ಆಹ್ವಾನವನ್ನ ಕೊಡಲಾಗಿದೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಕಾರ್ಯಕ್ರಮಕ್ಕೆ ಆಹ್ವಾನ ಕೊಡಲಾಗಿತ್ತು. ನವೆಂಬರ್ 28, 29ರಂದು ಈ ಕಾರ್ಯಕ್ರಮ ನಿಗದಿಯಾಗಿದೆ. ತೆರಿಗೆ ಮೂಲಕ ರಾಹುಲ್ ಗಾಂಧಿಗೆ ಆಹ್ವಾನವನ್ನ ಕೊಡಲಾಗಿತ್ತು. ಆದರೆ ರಾಹುಲ್ ಗಾಂಧಿ ಅವರು ವಿದೇಶಕ್ಕೆ ತೆರಳಿದ್ದಾರೆ. 28, 29ಕ್ಕೆ ಬರೋದ್ರ ಬಗ್ಗೆ ಇನ್ನೂ ಯಾವುದೇ ರೀತಿಯಾದಂಥ ಕನ್ಫರ್ಮೇಶನ್ ಬಂದಿಲ್ಲ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಬಸವರಾಜ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್, 28, 29ಕ್ಕೆ ಸರ್ಕಾರಿ ಕಾರ್ಯಕ್ರಮದ ನಿಮಿತ್ತ ರಾಹುಲ್ ಗಾಂಧಿ ಅವರಿಗೆ ಆಹ್ವಾನಿಸಲಾಗಿತ್ತು. ಆದರೆ ಬರೋದು ಡೌಟ್ ಅಂತ ಹೇಳಲಾಗ್ತಾ ಇದೆ. ವಿದೇಶಕ್ಕೆ ಹೋಗಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಏನಿರ್ಬೋದು ಕಾರಣ?
ನಾಗೇಂದ್ರ ಬಾಬು, ಬಹಳ ಪ್ರಮುಖವಾಗಿ ರಾಜ್ಯಕ್ಕೆ ರಾಹುಲ್ ಗಾಂಧಿ ಅವರನ್ನ ಕರೆಸಿ ಒಂದಷ್ಟು ಮೈಲೇಜ್ ಅನ್ನು ಹೆಚ್ಚಿಸ್ಕೋಬೇಕನ್ನುವಂತ ನಿಟ್ಟಿನಲ್ಲಿ ಕೆಲ ಸಚಿವರು ಇದ್ದಾರೆ. ಈಗಾಗಲೇ ಅವರನ್ನ ಕೂಡ ಸಚಿವ ಸಂಪುಟದಿಂದ ಕೈ ಬಿಡುವಂತ ಸಾಧ್ಯತೆಗಳಿದಾವೆ. ಆದ್ರ ಹೊರತಾಗಿಯೂ ಕೂಡ ನಮ್ಮ ಇಲಾಖೆಯಲ್ಲಿ ಒಂದು ಗುರುತರವಾದಂಥ ಸಾಧನೆಗಳನ್ನು ಮಾಡ್ತಾ ಇದ್ದಾವೆ ಅನ್ನುವಂಥ ನೆಪದಲ್ಲಿ ರಾಹುಲ್ ಗಾಂಧಿ ಅವ್ರನ್ನ ಕರೆಸಿ ರಾಜ್ಯದಲ್ಲಿ ಒಂದು ದೊಡ್ಡ ಮಟ್ಟದ ಕಾರ್ಯಕ್ರಮ ಮಾಡಬೇಕನ್ನುವಂಥ ಒಂದು ಇರಾದೆಯನ್ನ 18-19ನೇ ತಾರೀಕಿಗೆ ಇಟ್ಕೊಂಡಿದ್ರು. ಆದರೆ 18-19ಕ್ಕೆ ಆ ಒಂದು ಆಹ್ವಾನವನ್ನು ರಾಹುಲ್ ಗಾಂಧಿ ಅವರು ತಿರಸ್ಕಾರ ಮಾಡಿದ್ರು. ಹಾಗಾಗಿ ಅದನ್ನ ಕಾರ್ಯಕ್ರಮನ ಮುಂದಕ್ಕೆ ಹಾಕಿ 28-29ಕ್ಕೆ ಮಾಡ್ಕೊಂಡ್ರು. ಒಂದು ಸಮಾಜ ಕಲ್ಯಾಣ ಇಲಾಖೆಯ ಒಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಒಂದು ಕಾರ್ಯಕ್ರಮ, ಇನ್ನೊಂದು ವಸತಿ ಇಲಾಖೆ ಇನ್ನೊಂದು ಕಾರ್ಯಕ್ರಮ. ಎರಡು ಕಾರ್ಯಕ್ರಮಗಳನ್ನ ಎರಡು ಸಚಿವರು ಮಲ್ಲಿಕಾರ್ಜುನ್ ಖರ್ಗೆ ಅವರ ಮೂಲಕ ಇನ್ವಿಟೇಷನ್ ಅನ್ನು ರಾಹುಲ್ ಗಾಂಧಿ ಅವರು ಕಳಿಸಿದ್ರು. ಇಲ್ಲಿವರೆಗೂ ಕೂಡ ಬರ್ತಕ್ಕಂಥ ಮಾಹಿತಿ ಪ್ರಕಾರ ರಾಹುಲ್ ಗಾಂಧಿ ಅವರು ರಾಜ್ಯಕ್ಕೆ ಬರುವ ಬಗ್ಗೆ ಕನ್ಫರ್ಮ್ ಮಾಡ್ತಾ ಇಲ್ಲ ಅನ್ನುವಂಥದ್ದು. ಒಂದು ಬಿಹಾರ ಚುನಾವಣೆ ಸೋಲಿನ ಒಂದು ಹೊಣೆಯನ್ನ ರಾಹುಲ್ ಗಾಂಧಿ ಅವರ ಮೇಲೆ ಹಾಕ್ತಾ ಇರೋದ್ರಿಂದ ಸಹಜವಾಗಿ ರಾಹುಲ್ ಗಾಂಧಿ ಅವರು ಅಪ್ಸೆಟ್ ಆಗಿ ಕೂತ್ಕೊಂಡಿದ್ದಾರೆ. ಯಾವುದೇ ಕಾರಣಕ್ಕೂ ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇಲ್ಲ ಅನ್ನುವಂಥದ್ದು. ಇನ್ನೊಂದು ರಾಜ್ಯ ರಾಜಕೀಯದಲ್ಲಿ ನಾಯಕತ್ವದ ವಿಚಾರ ಬಹಳಷ್ಟು ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ರಾಜ್ಯಕ್ಕೆ ಆಗಮಿಸಿದ್ರೆ ಒಂದು ಸಿಎಂ ಅವರು ದುಂಬಾಲು ಬೀಳ್ಬೋದು ಅಥವಾ DCM ಅವರು ದುಂಬಾಲು ಬೀಳ್ಬೋದು. ನಾಯಕತ್ವದ ವಿಚಾರವಾಗಿ DCM ದುಂಬಾಲು ಬಿದ್ದರೆ ಕ್ಯಾಬಿನೆಟ್ ರೀಶಫಲ್ ಅನ್ನು ಆದಷ್ಟು ಶೀಘ್ರದಾಗಲಿ ಮಾಡಿ ಅನ್ನುವಂಥ ಒಂದು ದುಂಬಾಲನ್ನ CM ಅವರು ಬೀಳ್ಬೋದು ಅನ್ನೋಂಥ ಲೆಕ್ಕಾಚಾರದಲ್ಲಿ ಇನ್ನೂವರೆಗೂ ಕೂಡ ರಾಜ್ಯಕ್ಕೆ ಆಗಮಿಸುವ ವಿಚಾರವಾಗಿ CM ರಾಹುಲ್ ಗಾಂಧಿ ಅವರು ಕನ್ಫರ್ಮ್ ಮಾಡ್ತಾ ಇಲ್ಲ ಅನ್ನುವಂಥ ಮಾಹಿತಿಗಳಿದ್ದಾವೆ. ಬಹುತೇಕವಾಗಿ ಇನ್ನೊಂದು ಹೆಜ್ಜೆ ಮುಂದೆ ಹೋಗೋದಾದ್ರೆ ರಾಜ್ಯಕ್ಕೆ ಆಗಮಿಸೋದು ಕೂಡ ಅನುಮಾನ ಎನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಇದ್ರ ಹೊರತಾಗಿ ಕೂಡ ರಾಹುಲ್ ಗಾಂಧಿ ಅವರು ವಿದೇಶ ಪ್ರವಾಸಕ್ಕೆ ಹೋಗಿದ್ದಾರೆ. ಆ ವಿದೇಶ ಪ್ರವಾಸದಿಂದ ಬಂದ ಬಳಿಕ ಈ ಬಗ್ಗೆ ನಿರ್ಧಾರ ಆಗಬೇಕಾಗಿದೆ. ಒಂದು ವೇಳೆ ಅವರು ಬರ್ತೇನೆ ಅನ್ನುವಂಥದ್ದಾದ್ರೆ ಬಹಳ ಇಲ್ಲಿ ರಾಜ್ಯದಲ್ಲಿ ಒಂದು ರೀತಿಯಲ್ಲಿ ಸಂಭ್ರಮದ ವಾತಾವರಣ ಆಗುತ್ತೆ. ಎರಡು ಬಣಗಳಿಂದ ಒಂದು ರಾಹುಲ್ ಗಾಂಧಿ ಅವರನ್ನ ಹಕ್ಕೊತ್ತಾಯ ಮಾಡಬಹುದು ಅನ್ನುವಂಥದ್ದು ಎರಡು ಬಣಗಳು ತೀರ್ಮಾನ ಮಾಡ್ಕೊಂಡಿದ್ದಾವೆ. ಸಿದ್ದರಾಮಯ್ಯ ಅವರ ಬಣ ರೀಶಫಲ್ ಮಾಡುವ ನಿಟ್ಟಿನಲ್ಲಿ, ಇನ್ನೊಂದು DCM ಅವರ ಬಣ ನಾಯಕತ್ವವನ್ನು ಕೇಳುವಂತ ನಿಟ್ಟಿನಲ್ಲಿ. ಆದ್ರಿಂದ ರಾಹುಲ್ ಗಾಂಧಿ ಅವರು ಇಲ್ಲಿವರೆಗೂ ಕೂಡ ರಾಜ್ಯಕ್ಕೆ ಆಗಮಿಸುವ ಬಗ್ಗೆ ಯಾವುದೇ ಕನ್ಫರ್ಮೇಶನ್ ಅನ್ನು ಕೊಡ್ತಾ ಇಲ್ಲ. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಬಸವರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ. ನವೆಂಬರ್ 28ನೇ ತಾರೀಕು ರಾಹುಲ್ ಗಾಂಧಿ ಅವರು ಬರ್ತಾರೆ ಅನ್ನುವ ಚರ್ಚೆಗಳಾಗ್ತಾ ಇತ್ತು. ಅದು ರಾಜ್ಯಕ್ಕೆ ಒಂದು ಸರ್ಕಾರಿ ಕಾರ್ಯಕ್ರಮದ ನಿಮಿತ್ತ ಅವರು ಆಗಮಿಸ್ತಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇತ್ತು. ಆದ್ರೆ ಈಗ ರಾಹುಲ್ ಗಾಂಧಿ ಅವರು ಬರಲ್ವಾ ಅನ್ನೋ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಕಾರಣ ವಿದೇಶಕ್ಕೆ ಹೋಗಿದ್ದಾರೆ, ಏನನ್ನೋದು ಗೊತ್ತಾಗಬೇಕು. ಕರ್ನಾಟಕದ ಭೇಟಿ ಬಗ್ಗೆ ಇನ್ನೂ ಖಚಿತಪಡಿಸಿಲ್ಲ ರಾಹುಲ್ ಗಾಂಧಿ ಅವರು. ಸರ್ಕಾರದ ಕಾರ್ಯಕ್ರಮದ ನಿಮಿತ್ತ ರಾಹುಲ್ ಗಾಂಧಿಗೆ ಆಹ್ವಾನವನ್ನ ಕೊಡಲಾಗಿದೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಕಾರ್ಯಕ್ರಮಕ್ಕೆ ಆಹ್ವಾನ ಕೊಡಲಾಗಿತ್ತು. ನವೆಂಬರ್ 28-29ರಂದು ಈ ಕಾರ್ಯಕ್ರಮ ನಿಗದಿಯಾಗಿದೆ. ಖರ್ಗೆ ಮೂಲಕ ರಾಹುಲ್ ಗಾಂಧಿಗೆ ಆಹ್ವಾನವನ್ನ ಕೊಡಲಾಗಿತ್ತು. ಆದರೆ ರಾಹುಲ್ ಗಾಂಧಿ ಅವರು ವಿದೇಶಕ್ಕೆ ತೆರಳಿದ್ದಾರೆ. 28-29ಕ್ಕೆ ಬರೋದ್ರ ಬಗ್ಗೆ ಇನ್ನೂ ಯಾವುದೇ ರೀತಿಯಾದಂಥ ಕನ್ಫರ್ಮೇಶನ್ ಬಂದಿಲ್ಲ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಬಸವರಾಜ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್, 28-29ಕ್ಕೆ ಸರ್ಕಾರಿ ಕಾರ್ಯಕ್ರಮದ ನಿಮಿತ್ತ ರಾಹುಲ್ ಗಾಂಧಿ ಅವರಿಗೆ ಆಹ್ವಾನಿಸಲಾಗಿತ್ತು. ಆದ್ರೆ ಬರೋದು ಡೌಟ್ ಅಂತ ಹೇಳಲಾಗ್ತಾ ಇದೆ. ವಿದೇಶಕ್ಕೆ ಹೋಗಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಏನಿರ್ಬೋದು ಕಾರಣ? ನಾಗೇಂದ್ರ ಬಾಬು, ಬಹಳ ಪ್ರಮುಖವಾಗಿ ರಾಜ್ಯಕ್ಕೆ ರಾಹುಲ್ ಗಾಂಧಿ ಅವರನ್ನ ಕರೆಸಿ ಒಂದಷ್ಟು ಮೈಲೇಜ್ ಅನ್ನು ಹೆಚ್ಚಿಸ್ಕೋಬೇಕನ್ನುವಂಥ ನಿಟ್ಟಿನಲ್ಲಿ ಕೆಲ ಸಚಿವರು ಇದ್ದಾರೆ. ಈಗಾಗಲೇ ಅವರನ್ನ ಕೂಡ ಸಚಿವ ಸಂಪುಟದಿಂದ ಕೈ ಬಿಡುವಂತ ಸಾಧ್ಯತೆಗಳಿದಾವೆ. ಆದ್ರ ಹೊರತಾಗಿಯೂ ಕೂಡ ನಮ್ಮ ಇಲಾಖೆಯಲ್ಲಿ ಒಂದು